ಇಂದು ಮಾಡಬೇಕಾದ ಕೆಲಸವನ್ನು ನಾಳೆಗೆ ತಳ್ಳುವುದು ಜೀವನವನ್ನು ತಾನೇ ನಿಧಾನಗೊಳಿಸಿದಂತೆ. ಹಾಯ್, ವೆಲ್ಕಮ್ ಟು 21 ಡೇಸ್ ಚಾಲೆಂಜ್ ಸೀರೀಸ್ ಡೇ 16. ಇವತ್ತು ಬೆಳಿಗ್ಗೆ ಒಂದು ಗ್ಲಾಸ್ ಬಿಸಿ ನೀರಿಗೆ ಉಪ್ಪು ಮತ್ತೆ ನಿಂಬೆ ಹಣ್ಣು ಹಾಕೊಂಡು ಕುಡ್ದೆ. ಬೆಳಗ್ಗಿನ ಹೊತ್ತು ಖಾಲಿ ಹೊಟ್ಟೆ ಆದ ಕಾರಣ ಟೀ ಕಾಫಿಗಿಂತ ಇಂಥದ್ದು ಬೆಟರ್. ಇಂಡಿ ವೆಜಿಟೇಬಲ್ ಪಲಾವ್ ಮತ್ತೆ ಆಲೂಗಡ್ಡೆ ರಾಯ್ತಾ. ಎಲ್ಲ ಕೆಲಸಗಳು ಬೇಗ ಬೇಗ ಮುಗ್ದೋಗಿತ್ತು, ಹಾಗಾಗಿ ಏನ್ ಮಾಡುವಂತದ್ದಿರ್ಲಿಲ್ಲ. ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಒಂದು ಸಿಂಪಲ್ ಆಲೂಗಡ್ಡೆ ಬೀನ್ಸ್ ಪಲ್ಯ ಮಾಡಿದೆ. ಮೆಂತೆ ಸೊಪ್ಪು ಹೇಗೋ ಇತ್ತಲ್ಲ ಅಂತ ಹೇಳಿ ಸೊಪ್ಪಿನ ಸಾರು ಮಾಡ್ಲಿಕ್ಕೆ ಹೊರಟಿದ್ದೇನೆ. ಇಲ್ಲಿ ಮಸೂರ್ ದಾಲನ ಒಂದು 15 ಮಿನಿಟ್ಸ್ ನೆನೆಸ್ಕೊಂಡೆ. ಆಮೇಲೆ ಅದಕ್ಕೆ ಮೆಂತೆ ಸೊಪ್ಪು, ಹೆಚ್ಚಿರುವಂತ ಟೊಮೆಟೊ, ಈರುಳ್ಳಿ, ಅರಿಶಿನ ಹುಡಿ, ಉಪ್ಪು, ಹುಳಿ ಮತ್ತೆ ಬೆಲ್ಲ ಹಾಕೊಂಡು 2 ಕಪ್ ನಷ್ಟು ನೀರ್ ಹಾಕಿ 3 ರಿಂದ 4 ವಿಷಲ್ ನಷ್ಟು ಕೂಗಿಸ್ಕೊಂಡೆ. ಒಂದು ಬಾಣಲೆಯಲ್ಲಿ 3 ಸ್ಪೂನ್ ನಷ್ಟು ಎಣ್ಣೆ ಹಾಕಿ ನಮ್ಮ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸನ್ನ ಹುರ್ಕೊಂಡೆ. ಮಿಕ್ಸಿ ಜಾರ್ಗೆ 2 ಮುಷ್ಟಿಯಷ್ಟು ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಮತ್ತೆ ಹುರಿದಿಟ್ಟಂತ ಹಸಿ ಮೆಣಸನ್ನ ಹಾಕಿ 1 ಲೋಟ ನೀರ್ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇಷ್ಟಾದ್ಮೇಲೆ ಒಂದು ಬಾಣಲೆಗೆ 6 ರಿಂದ 7 ಸ್ಪೂನ್ ನಷ್ಟು ಎಣ್ಣೆ ಹಾಕೋಬೇಕು. ಅದು ಬಿಸಿಯಾದ ಕೂಡಲೇ ಸಾಸಿವೆ ಮತ್ತೆ ಜೀರಿಗೆ ಒಗ್ಗರಣೆ ಕೊಟ್ಟು ಜಜ್ಜಿದ ಶುಂಠಿ ಮತ್ತೆ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಂಡು ಅದಕ್ಕೆ ಸಣ್ಣಗೆ ಸ್ಲೈಸ್ ಮಾಡಿದಂತ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದ ಕೂಡಲೇ ರುಬ್ಬಿಟ್ಟಂತ ಮಿಕ್ಸ್ ಅನ್ನ ಅದಕ್ಕೆ ಹಾಕಿ ಚಂದಕ್ಕೆ ಮಿಕ್ಸ್ ಮಾಡ್ಕೊಂಡು ಒಂದು 10 ಮಿನಿಟ್ಸ್ ಅದನ್ನು ಸರಿಯಾಗಿ ಕುದಿಸ್ಕೊಳ್ಬೇಕು. ಇದೆಲ್ಲ ಸರಿಯಾಗಿ ಕುದಿ ಬಂದು ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ಇದಕ್ಕೆ ಬೇಳೆ ಮತ್ತೆ ಸೊಪ್ಪನ್ನು ಬೇಯಿಸಿದೆವಲ್ಲ ಅದನ್ನ ಹಾಕಿ ವಾಪಸ್ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಸರಿಯಾಗಿ ಒಂದು ರೌಂಡ್ ಕುದಿಸ್ಕೊಳ್ಳಿ. ಈಗ ಸೊಪ್ಪಿನ ಸಾರು ರೆಡಿ. ಇದನ್ನು ಬಿಸಿ ಬಿಸಿ ವೈಟ್ ರೈಸ್ ಜೊತೆ ತುಪ್ಪ ಹಾಕೊಂಡು ಅಥವಾ ಚಪಾತಿ ಆರ್ ದೋಸೆ ಒಟ್ಟಿಗೆಲ್ಲ ತಿನ್ಲಿಕ್ಕೆ ತುಂಬಾ ರುಚಿ ಆಗ್ತದೆ. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.